ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿವೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ IMF ಇಂದ ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. IMF urges ಜಪಾನ್ ಟು ಕೀಪ್ ರೇಟ್ಸ್ ಲೋ ಅಮಿಡ್ ಗ್ಲೋಬಲ್ ಟ್ರೇಡ್ ಅನ್ಸರ್ಟನಿಟಿ. IMF ಜಪಾನ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಿದೆ ಅಂತಾನೆ ಅಂದ್ಕೊಳ್ಬಹುದು. ಗ್ಲೋಬಲ್ ಅನ್ಸರ್ಟನಿಟಿ ಇರುವಂತ ಈ ಸಂದರ್ಭದಲ್ಲಿ ರೇಟ್ಸ್ ಅಲ್ಲಿ ಚೇಂಜ್ ಮಾಡದೆ ಕಡಿಮೆ ಇಡಿ ಅನ್ನುವಂತ ಒಂದು ಸಜೆಷನ್ ಅನ್ನ ಅಥವಾ ರಿಕ್ವೆಸ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟ್ರಂಪ್ ಟ್ಯಾರಿಫ್ ಕಾರಣಕ್ಕೆ ಟ್ರೇಡ್ ವಾರ್ ಲೈಕ್ ಸಿಚುಯೇಷನ್ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಏನಾದ್ರು ಜಪಾನ್ ರೇಟ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಅದು ಖಂಡಿತ ಮಾರ್ಕೆಟ್ ನ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇದರ ಟ್ರೈಲರ್ ಅನ್ನ ನಾವು ಈ ಹಿಂದೆ ನೋಡಿದ್ವಿ. ಜಪಾನ್ ಒಂದ್ಸಲ ರೇಟ್ ಹೈಕ್ ಮಾಡಿದ್ದಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂತು ಅಂತ, ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೆ, ಯಾಕೆ ಈ ರೀತಿ ರಿಯಾಕ್ಷನ್ ಬಂದಿದೆ ಅಂತ. ಜಪಾನ್ ರೇಟ್ಸ್ ನ ಕಡಿಮೆ ಇಡೋದು ಕೂಡ ಮಾರ್ಕೆಟ್ ಗೆ ಒಳ್ಳೆದೇ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ರೀತಿಯ ಅನ್ಸರ್ಟೈನ್ ಸಿಚುಯೇಷನ್ ಅಲ್ಲಿ ಏನಾದ್ರು ಚೇಂಜಸ್ ಅನ್ನ ಮಾಡಿದ್ರೆ ಮಾರ್ಕೆಟ್ ನ ಮೇಲೆ ಖಂಡಿತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು. ಹಾಗಾಗಿ IMF ಕೂಡ ಜಪಾನ್ಗೆ ಈ ರೀತಿಯ ಮಾತನ್ನ ಹೇಳ್ತಿದೆ. ಜಪಾನ್ ಇದನ್ನ ಫಾಲೋ ಮಾಡುತ್ತಾ ಬಿಡುತ್ತಾ ಗೊತ್ತಿಲ್ಲ, ನೋಡ್ಬೇಕಾಗುತ್ತೆ. ತುಂಬಾ ದಿನದಿಂದ ರೇಟ್ಸ್ ಅನ್ನ ಸ್ಟಡಿ ಇಟ್ಕೊಂಡು ಬರ್ತಿದ್ದಾರೆ, ಚೇಂಜಸ್ ಏನ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಏನ್ ಡಿಸಿಷನ್ ತಗೊಳುತ್ತೆ ನೋಡ್ಬೇಕಾಗುತ್ತೆ. ಇನ್ನು ಅಮೆರಿಕಾಗೆ ಎಜುಕೇಶನ್ಗೆ ಅಂತ ಹೋಗ್ತಿದ್ದಂತ ಭಾರತದ ವಿದ್ಯಾರ್ಥಿಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಮಾಸಿವ್ ಡ್ರಾಪ್ ಇನ್ ಇಂಡಿಯನ್ ಸ್ಟೂಡೆಂಟ್ಸ್ ಚೂಸಿಂಗ್ US ಫಾರ್ ಹೈಯರ್ ಎಜುಕೇಶನ್ ಆಸ್ ವೀಸಾ ಓಸ್ ಅಂಡ್ ಕಾಸ್ಟ್ ಬೈ 2. ಸಾಕಷ್ಟು ಜನ ಅಂದ್ರೆ ವರ್ಷದಲ್ಲಿ ಲಕ್ಷಾಂತರ ಜನ ಅಮೆರಿಕಾಗೆ ಎಜುಕೇಶನ್ಗೆ ಅಂತ ಹೋಗ್ತಾ ಇದ್ರು. ಅದರಲ್ಲಿ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಕಾರಣ ವೀಸಾ ಸಿಗದೆ ಇರೋದು ಕೂಡ, ಅದ್ರ ಜೊತೆಗೆ ಕಾಸ್ಟ್. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಿದೆ ಕಾಸ್ಟ್ ವಿಚಾರದಲ್ಲಿ. ಹಾಗಾಗಿ ಅಮೆರಿಕದ ಯೂನಿವರ್ಸಿಟಿಗಳಿಗೆ ಹೋಗ್ತಿದ್ದಂತ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ 63% ಡೌನ್ ಆಗಿದೆ 2023ಗೆ ಹೋಲಿಸಿದ್ರೆ 2025 ಅಲ್ಲಿ ಅನ್ನುವಂತ ರಿಪೋರ್ಟ್ ಅನ್ನು ಕೊಡ್ತಿದೆ. ಜೊತೆಗೆ ಅಟ್ ದ ಸೇಮ್ ಟೈಮ್ ಯುರೋಪ್ಗೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತದೆ. ಅಂದ್ರೆ ಅಮೆರಿಕ ಬದಲಿಗೆ ಯುರೋಪ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದು, ಏಂಜಲ್ ಒನ್ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಬ್ರೋಕರೇಜ್ ಫೀಸ್ ಹೈಕ್ ಬಗ್ಗೆ. ಬ್ರೋಕರೇಜ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕಂಪನಿ ಅನೌನ್ಸ್ ಮಾಡಿದೆ. ನೋಡಬಹುದು, ಅಂಡರ್ ದ ರಿವೈಸ್ಡ್ ಮಾಡೆಲ್ the equity delivery brokerage will increase to the lower of ₹20 or 0.1% per trade with minimum charge of ₹5 up from 2 earlier. ಈ ಮುಂಚೆ ಮಿನಿಮಮ್ ಚಾರ್ಜಸ್ ಏನಿತ್ತು ಇದು ₹2 ಇತ್ತು, ಅದನ್ನ 5% ಗೆ ರೈಸ್ ಮಾಡ್ತಾ ಇದೆ. ಹಾಗೆ ₹20 ಅಥವಾ 0.1% per ಟ್ರೇಡ್ ಮಾಡ್ತಾ ಇದೆ ಕಂಪನಿ. ಈ ಮುಂಚೆ 0.03% ಇತ್ತು, ಅದನ್ನ 0.1% ಗೆ ಹೈಕ್ ಮಾಡಿದೆ. ಹಾಗೆ ಮಿನಿಮಮ್ ಚಾರ್ಜ್ 5 ಇತ್ತು, ಅದನ್ನ 20 ಇದೆ. ಈ ರೀತಿ ಬದಲಾವಣೆಗಳನ್ನ ಕಂಪನಿ ಅನೌನ್ಸ್ ಮಾಡಿದೆ. ಮ್ಯಾಕ್ಸಿಮಮ್ ₹20 ಪರ್ ಆರ್ಡರ್ ಇರುತ್ತೆ ಅಥವಾ 0.01% ಇರುತ್ತೆ. ಯಾವ್ದು ಕಡಿಮೆನೋ ಆ ಚಾರ್ಜಸ್ ಅಪ್ಲೈ ಆಗುತ್ತೆ ಡೆಲಿವರಿ ಟ್ರೇಡ್ಸ್ ಗೆ. ಹಾಗೆ ಯಾಕೆ ಈ ರೀತಿ ಬದಲಾವಣೆಗಳು ಕಂಡು ಬರ್ತಿದೆ ಅಂತಂದ್ರೆ, ಹಿಂದೆ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದ್ವು ಕಂಪನಿಗಳು. ಯಾಕಂದ್ರೆ F&O ದಲ್ಲಿ ಒಳ್ಳೆ ವಾಲ್ಯೂಮ್ಸ್ ಇರ್ತಾ ಇತ್ತು. ಬಟ್ ಇತ್ತೀಚಿನ ಸೆಬಿಯ ನಾಮ್ಸ್ ಇಲ್ಲಿ ವಾಲ್ಯೂಮ್ಸ್ ಅನ್ನ ರೆಡ್ಯೂಸ್ ಮಾಡಿದೆ. ಹಾಗಾಗಿ ಮಾರ್ಜಿನ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಕಂಪನಿಗಳು ಆ ಕಡೆ ಗಮನವನ್ನ ಕೊಡ್ತಿದ್ದಾವೆ, ಅಂದ್ರೆ ಫೀಸ್ ಅನ್ನ ಹೈಕ್ ಮಾಡೋ ಕಡೆ. ಬಹುಶಃ ಮುಂದಿನ ದಿನಗಳಲ್ಲಿ ಇತರೆ ಕಂಪನಿಗಳು ಕೂಡ ಇದನ್ನೇ ಫಾಲೋ ಮಾಡುವಂತ ಚಾನ್ಸಸ್ ಇರುತ್ತೆ. ನಾವೀಗಾಗಲೇ ಕೆಲವು ಸೆಕ್ಟರ್ಸ್ ಅಲ್ಲಿ ನೋಡ್ತೀವಲ್ಲ, ಉದಾಹರಣೆಗೆ ಟೆಲಿಕಾಂ, ಯಾವುದೋ ಒಂದು ಕಂಪನಿ ಪ್ಲಾನ್ಸ್ ರೇಟ್ ಜಾಸ್ತಿ ಮಾಡ್ತಂದ್ರೆ ಉಳಿದ 2 ಕಂಪನಿಗಳು ಕೂಡ ಜಾಸ್ತಿ ಮಾಡುತ್ತೆ. ಅದೇ ರೀತಿಯ ಡೆವಲಪ್ಮೆಂಟ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುವಂತ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಿದೆ. ನೋಡೋಣ, ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಇವತ್ತು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಅದರಲ್ಲಿ JSW ಇನ್ಫ್ರಾ ನೋಡಬಹುದು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ರೆವೆನ್ಯೂ ನಲ್ಲಿ 26.37% ಅಪ್ ಆಗಿದೆ. ಹಾಗೆ EBITDA 16.81% ಅಪ್ ಆಗಿದೆ. ಮಾರ್ಜಿನ್ಸ್ ಡೌನ್ ಇದೆ 393 ಬೇಸಿಸ್ ಪಾಯಿಂಟ್ಸ್. ಯಾಕಂದ್ರೆ ನೋಡಬಹುದು 52% ಇಂದ 48% ಗೆ ಡಿಕ್ಲೈನ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 4% ಕಡಿಮೆ ಆಗಿದೆ ಮಾರ್ಜಿನ್ಸ್. ನೆಟ್ ಪ್ರಾಫಿಟ್ 2.69% ಡೌನ್ ಇದೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇದು. EBITDA ಅಂಡ್ ರೆವೆನ್ಯೂ ನಲ್ಲಿ ಅಪ್ ಆಗಿದ್ರು ಕೂಡ ಮಾರ್ಜಿನ್ಸ್ ಅಂಡ್ ನೆಟ್ ಪ್ರಾಫಿಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ JSW ಇನ್ಫ್ರಾದಲ್ಲಿ. ನಂತರ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು ನಿಯರ್ಲಿ 23% ಅಪ್ ಆಗಿದೆ ದಿನ ವರ್ಷಕ್ಕೆ ಹೋಲಿಸಿದ್ರೆ. NII ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 8.8% ಅಪ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 10% ಅಪ್ ಆಗಿದೆ. ಪ್ರಾವಿಷನ್ಸ್ 2% ಡೌನ್ ಇದೆ. ಇಂದಿನ ವರ್ಷ 151 ಕೋಟಿ ಪ್ರಾವಿಷನಿಂಗ್ ಮಾಡಿತ್ತು, ಈಗ 148 ಕೋಟಿ ಮಾಡಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಪ್ರಾವಿಷನ್ಸ್ ಡೌನ್ ಆದಷ್ಟು ಒಳ್ಳೆದು ಕಂಪನೀಸ್ಗೆ. ಮಾರ್ಜಿನ್ಸ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. 15.5 ಇಂದ 15% ಗೆ ಇಳಿದಿದೆ. ಗ್ರಾಸ್ NPA 2.9% ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ 3.3 ಇಂದ 2.9 ಇಳಿದಿದೆ. ಒಳ್ಳೆ ಸುದ್ದಿ. NPA ಕಡಿಮೆ ಆಗಿರೋದು. ನೆಟ್ NPA ಕೂಡ ಡಿಕ್ಲೈನ್ ಆಗಿದೆ. 0.9 ಇಂದ 0.8 ಗೆ ಇಳಿದಿದೆ. ಇದು ಕೂಡ ಒಳ್ಳೆ ಸುದ್ದಿನೇ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಮಾರ್ಜಿನ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. 0.5% ಕಡಿಮೆ ಆಗಿದೆ ಮಾರ್ಜಿನ್ಸ್. ಬಟ್ NPA ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇವನ್ ಪ್ರಾವಿಷನಿಂಗ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ.
ನಂತರ ಸಿಐಇ ಆಟೋಮೋಟಿವ್ ನೆಟ್ ಪ್ರಾಫಿಟ್ 9.6% ಅಪ್ ಆಗಿದೆ, ರೆವೆನ್ಯೂ 11% ಅಪ್ ಆಗಿದೆ, ಎಬಿಟಾ 7.6% ಅಪ್ ಆಗಿದೆ, ಮಾರ್ಜಿನ್ಸ್ ಇಲ್ಲೂ ಕೂಡ ಡಿಕ್ಲೈನ್ ಆಗಿದೆ 15.5 ಇಂದ 15% ಗೆ ಇಳಿದಿದೆ. ನೆಟ್ ಪ್ರಾಫಿಟ್, ರೆವೆನ್ಯೂ, ಎಬಿಟಾ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಸಿಐಇ ಆಟೋಮೋಟಿವ್ ಅಲ್ಲಿ. ನಂತರ ಮೆಟ್ರೋ ಬ್ರಾಂಡ್ಸ್ ನೆಟ್ ಪ್ರಾಫಿಟ್ 2.7% ಡೌನ್ ಇದೆ, ರೆವೆನ್ಯೂ 11% ಅಪ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ, ಎಬಿಟಾ 10% ಅಪ್ ಆಗಿದೆ, ಮಾರ್ಜಿನ್ಸ್ 26.4 ಇಂದ 26.2 ಗೆ ಇಳಿದಿದೆ. ಇಲ್ಲೂ ಕೂಡ ಸ್ವಲ್ಪ ಮಾರ್ಜಿನ್ಸ್ ಕಾಂಟ್ರಾಕ್ಟ್ ಆಗಿದೆ, ಬಟ್ ರೆವೆನ್ಯೂ ಅಂಡ್ ಎಬಿಟಾ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಪ್ರಾಫಿಟ್ ಅಂತೂ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ. ಇನ್ನು ಜಿಯೋ ಫೈನಾನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಬಟ್ ಟೋಟಲ್ ಇನ್ಕಮ್ ವೈಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. 694 ಕೋಟಿಯಿಂದ 1002 ಕೋಟಿಗೆ ಅಪ್ ಆಗಿದೆ, ಅಂದ್ರೆ 44.5% ಅಪ್ ಆಗಿದೆ ಇನ್ಕಮ್ ವೈಸ್. ಬಟ್ ಪ್ರಾಫಿಟ್ ವೈಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಈ ರೀತಿಯ ನಂಬರ್ಸ್ ಅನ್ನ ಜಿಯೋ ಫೈನಾನ್ಸ್ ರಿಪೋರ್ಟ್ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ, ಯಾಕಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ನಂತರ LTI ಮೈಂಟ್ರಿ ರೆವೆನ್ಯೂ ನೋಡಬಹುದು 5.6% ಅಪ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಎಸ್ಟಿಮೇಟ್ 10,264 ಕೋಟಿ ಇತ್ತು, ಕಂಪನಿ 10,394 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ನೆಟ್ ಪ್ರಾಫಿಟ್ 12% ಅಪ್ ಆಗಿದೆ, ಎಸ್ಟಿಮೇಟ್ಸ್ 1,282 ಕೋಟಿ ಇತ್ತು, 1,401 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಎಬಿಟ್ 17% ಅಪ್ ಆಗಿದೆ, ಎಸ್ಟಿಮೇಷನ್ಸ್ 1,532 ಕೋಟಿ ಇತ್ತು, 1,648 ಕೋಟಿ ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ 15.9% ಇದೆ, ಹಿಂದಿನ ವರ್ಷ 14.3 ಇತ್ತು, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 14.9 ಬರ್ಬೋದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು, 15.9 ಬಂದಿದೆ. ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ LTI ಮೈಂಟ್ರಿ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ. ನಂತರ ಸೈಯೆಂಟ್ ರೆವೆನ್ಯೂ ನೋಡಬಹುದು 4% ಅಪ್ ಆಗಿದೆ, ನೆಟ್ ಪ್ರಾಫಿಟ್ ಡೌನ್ ಇದೆ, 17% ಡೌನ್ ಇದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಎಬಿಟ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್, ಮಾರ್ಜಿನ್ಸ್ ಕೂಡ ಕಾಂಟ್ರಾಕ್ಟ್ ಆಗಿದೆ, 9.5 ಇಂದ 8.2 ಇದೆ, ಅಂದ್ರೆ ಕಡಿಮೆ ಆಗಿದೆ. ಡಿವಿಡೆಂಡ್ 16 ರೂಪೀಸ್ ಪರ್ ಶೇರ್ ಅನೌನ್ಸ್ ಮಾಡಿದೆ ಕಂಪನಿ. ನಂತರ ಇನ್ಫೋಸಿಸ್ ರೆವೆನ್ಯೂ 5.2% ಅಪ್ ಆಗಿದೆ, ಎಸ್ಟಿಮೇಟ್ 44,008 ಕೋಟಿಯನ್ನು ಮಾಡಿದ್ರು, 44,490 ಕೋಟಿಯನ್ನು ರಿಪೋರ್ಟ್ ಮಾಡಿದ್ರು, ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿದೆ ರೆವೆನ್ಯೂ ವೈಸ್. ನಂತರ ನೆಟ್ ಪ್ರಾಫಿಟ್ 6% ಅಪ್ ಆಗಿದೆ, ಎಸ್ಟಿಮೇಟ್ 7,222 ಕೋಟಿ ಇತ್ತು, 7,364 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಎಬಿಟ್ 6% ಅಪ್ ಆಗಿದೆ, 9,338 ಕೋಟಿ ಎಸ್ಟಿಮೇಟ್ ಮಾಡಿದ್ರು ಕಂಪನಿ, 9,353 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ 20.8 ಇತ್ತು ಹಿಂದಿನ ವರ್ಷ, ಈ ಸಲ 21 ಇದೆ, 21.21 ಎಸ್ಟಿಮೇಟ್ ಮಾಡಿದ್ರು, 21 ಇದೆ. ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ಫೋಸಿಸ್. ಎಸ್ಟಿಮೇಟ್ಸ್ ಅನ್ನ ಬೇಟ್ ಮಾಡಿದೆ. ನಂಬರ್ಸ್ ನೋಡೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನಾಳೆ ಅಂತ. ಏನು 23 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಅಟ್ರಿಷನ್ ರೇಟ್ 14.3% ಇದೆ, ಹಿಂದಿನ ಕ್ವಾರ್ಟರ್ ಅಲ್ಲಿ 14.4 ಇತ್ತು. ಹಾಗೆ ಟೋಟಲ್ ಡೀಲ್ ನೋಡಬಹುದು $3.1 ಬಿಲಿಯನ್ ಇದೆ. ಸಿಸಿ ರೆವೆನ್ಯೂ ಗ್ರೋತ್ 2.2% ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ. ಇನ್ನು AI ಸ್ಪೇಸ್ ಅಲ್ಲಿ ಯೂಸ್ ಆಪರ್ಚುನಿಟಿ ಇದೆ ಅನ್ನುವಂತ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಇನ್ಫೋಸಿಸ್. ನಂತರ H1B ವೀಸಾಗೆ ಸಂಬಂಧಪಟ್ಟ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು ಎಂಪ್ಲಾಯೀಸ್ ವಿತ್ H1B ರಿಕ್ವೈರ್ಮೆಂಟ್ ಇಸ್ ಲಿಮಿಟೆಡ್. ತುಂಬಾ ಕಡಿಮೆ ಜನ H1B ವೀಸಾ ಬೇಕಾಗಿರೋದು ನಮಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ US ಸ್ಟಾಫ್ ಜಾಸ್ತಿ ಇದ್ದಾರೆ, ಹಾಗಾಗಿ ನಮ್ಗೆ ಏನದು ಇಂಪ್ಯಾಕ್ಟ್ ಮಾಡಲ್ಲ ದೊಡ್ಡ ಮಟ್ಟದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ವಿಪ್ರೋ ರೆವೆನ್ಯೂ ನೋಡಬಹುದು 2.5% ಅಪ್ ಆಗಿದೆ, ನೆಟ್ ಪ್ರಾಫಿಟ್ 3% ಡೌನ್ ಇದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಎಬಿಟ್ ಅಲ್ಲಿ 4% ಅಪ್ ಆಗಿದೆ, ಮಾರ್ಜಿನ್ಸ್ 16 ಇಂದ 16.2 ಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ನಂಬರ್ಸ್ ಅಲ್ಲಿ. ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ ಆನ್ ಇಯರ್ ವಿಪ್ರೋದಲ್ಲಿ. ಇನ್ನು ವಿಪ್ರೋ ಗೈಡೆನ್ಸ್ ನೋಡಬಹುದು IT ಬಿಸ್ನೆಸ್ ಅಥವಾ IT ಸರ್ವಿಸಸ್ ಬಿಸ್ನೆಸ್ $2.59 ಬಿಲಿಯನ್ ಇಂದ $2.64 ಬಿಲಿಯನ್ ಇರಬಹುದು ಅನ್ನೋಂತ ಗೈಡೆನ್ಸ್ ಅನ್ನ ಕೊಟ್ಟಿದೆ. ಬಹುಶಃ -0.5 ಇಂದ 1.5% ವರೆಗೂ ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ಸ್ ಅಲ್ಲಿ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಗ್ರಾಜುಯಲಿ ರಿಟರ್ನಿಂಗ್ ಟು ಗ್ರೋತ್ ಟ್ರಜೆಕ್ಟರಿ ಅನ್ನುವಂತ ಮಾತನ್ನ ಹೇಳಿದೆ ಕಂಪನಿ. ಇನ್ನು ವಿಪ್ರೋದಲ್ಲಿ ಅಟ್ರಿಷನ್ ರೇಟ್ 14.9 ಇದೆ, ಹಿಂದಿನ ಕ್ವಾರ್ಟರ್ ಅಲ್ಲಿ 15.1 ಇದ್ದು ಈಗ 14.9 ಗೆ ಬಂದಿದೆ. ಇದು ಕೂಡ ಅಷ್ಟೇ ಕೆಲಸ ಬಿಡುವವರ ಪರ್ಸೆಂಟೇಜ್ ಅಥವಾ ಸಂಖ್ಯೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಹಾಗೆ ಲಾರ್ಜ್ ಡೀಲ್ ಬುಕಿಂಗ್ ಕೂಡ ನೋಡಬಹುದು, $2.9 ಬಿಲಿಯನ್ 90.5% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿಯ ಲಾರ್ಜ್ ಡೀಲ್ ಬುಕಿಂಗ್ಸ್. ಇಲ್ಲೂ ಕೂಡ ಅಷ್ಟೇ ನೋಡಬಹುದು. Wipro says H1B visa fee hike has no impact as 80% of US workforce are locals. US ಅಲ್ಲಿ ವಿಪ್ರೋದಲ್ಲಿ ಕೆಲಸ ಮಾಡುವವರು 80% ಅಮೆರಿಕದ ವರ್ಕರ್ಸ್ ಇದ್ದಾರೆ. ಹಾಗಾಗಿ H1B visa fee hike ಏನಿದೆ ಇದು ಅಂತ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ವಿಪ್ರೋ ಹೇಳಿದೆ. ಇನ್ನು ಇನ್ಫೋಸಿಸ್ ಹಾಗೂ ವಿಪ್ರೋ ಎರಡು ಕೂಡ ADR ಅಲ್ಲಿ ಲಿಸ್ಟ್ ಆಗಿರುವಂತವು. ರಿಸಲ್ಟ್ ಬಂದಿದೆ, ರಿಸಲ್ಟ್ ಗೆ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಇನ್ಫೋಸಿಸ್ ADR ಅಲ್ಲಿ more than 3% ಡೌನ್ ಫಾಲ್ ಇದೆ. ರಿಸಲ್ಟ್ ನಂತರ ಇದು ವಿಪ್ರೋ ADR ಅಲ್ಲಿ 1.28% ಡೌನ್ ಇದೆ. ಅಂದ್ರೆ ಎರಡು ಶೇರುಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ರಿಸಲ್ಟ್ಸ್ ಗೆ ಅಂತಾನೆ ಹೇಳ್ಬೋದು. ಇವತ್ತು ಅಮೆರಿಕನ್ ಡೆಪಾಸಿಟರಿ ರಿಸಿಪ್ಟ್ಸ್ ಅಲ್ಲಿ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಅಲ್ಲೇನಾದ್ರೂ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ರೆ ಬಹುಶಃ ಇಲ್ಲೂ ಕೂಡ ನೆಗೆಟಿವ್ ಅಲ್ಲೇ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ನೋಡೋಣ.
ಇನ್ನು ಝೊಮ್ಯಾಟೋದ ರಿಸಲ್ಟ್ ಕೂಡ ಇವತ್ತು ಬಂದಿದೆ. ರೆವಿನ್ಯೂ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲಿಸಿದೆ. ಎಸ್ಟಿಮೇಟ್ 8665 ಕೋಟಿ ಇತ್ತು. ಕಂಪನಿ ರಿಪೋರ್ಟ್ ಮಾಡಿರೋದು 13590 ಕೋಟಿ. ಎಬಿಟಾ 5.8% ಅಪ್ ಆಗಿದೆ. ಎಸ್ಟಿಮೇಟ್ 236 ಕೋಟಿ ಇತ್ತು, 239 ಕೋಟಿ ರಿಪೋರ್ಟ್ ಮಾಡಿದೆ. ಮಾರ್ಜಿನ್ 1.8% ಇದೆ. ಇಂದಿನ ವರ್ಷ 4.7 ಇತ್ತು. ಮಾರ್ಜಿನ್ಸ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಎಸ್ಟಿಮೇಟ್ 2.7% ಇರಬಹುದು ಅಂತ ಇತ್ತು, ಬಟ್ ರಿಪೋರ್ಟ್ ಮಾಡಿರೋದು 1.8%. ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ. ಪ್ರಾಫಿಟ್ ಕೂಡ ಡೌನ್ ಇದೆ 63%, ಬಟ್ ನೆಟ್ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ. ಲಾಸ್ ಏನಾಗಿಲ್ಲ. ಇಂದಿನ ವರ್ಷ 176 ಕೋಟಿ ಇತ್ತು, ಈಗ 65 ಕೋಟಿ ರಿಪೋರ್ಟ್ ಮಾಡಿದೆ. ಎಸ್ಟಿಮೇಷನ್ಸ್ 108 ಕೋಟಿ ಇತ್ತು, ಬಟ್ ರಿಪೋರ್ಟ್ ಮಾಡಿರೋದು 65 ಕೋಟಿ. ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇದರಲ್ಲಿ ಮಾರ್ಜಿನ್ಸ್ ಹಾಗೂ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ನಂತರ ಸ್ವರಾಜ್ ಎಂಜಿನ್ಸ್ ರೆವೆನ್ಯೂ 8.6% ಅಪ್ ಆಗಿದೆ. ಎಬಿಟಾ 8.3% ಅಪ್ ಆಗಿದೆ. ಮಾರ್ಜಿನ್ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ 9.4% ಅಪ್ ಆಗಿದೆ. ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಯರ್ ಆನ್ ಇಯರ್ ಸ್ವರಾಜ್ ಎಂಜಿನ್ಸ್ ಕೂಡ. ನಂತರ ಮಾಸ್ಟೆಕ್ ರೆವೆನ್ಯೂ 2.8% ಅಪ್ ಆಗಿದೆ. ಎಬಿಟ್ 7.4% ಅಪ್ ಆಗಿದೆ. ಮಾರ್ಜಿನ್ಸ್ 13 ನಿಂದ 13.6% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 5.9% ಅಪ್ ಆಗಿದೆ. ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಮಾಸ್ಟೆಕ್ ಅಲ್ಲೂ ಕೂಡ. ಇನ್ನು ನೆಸ್ಲೆ ಇಂಡಿಯಾ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರೆವೆನ್ಯೂ ನೋಡಬಹುದು 10.5% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 23% ಡೌನ್ ಇದೆ. 23.7 ಅಥವಾ 23% ಡೌನ್ ಇದೆ. ಎಸ್ಟಿಮೇಷನ್ಸ್ 762 ಕೋಟಿ ಇತ್ತು, 753 ಕೋಟಿ ರಿಪೋರ್ಟ್ ಮಾಡಿದೆ. ರೆವೆನ್ಯೂ ವೈಸ್ 5350 ಕೋಟಿ ಮಾಡಿದ್ರು, ಬಟ್ ರಿಪೋರ್ಟ್ ಮಾಡಿದೆ 5643 ಕೋಟಿ. ರೆವೆನ್ಯೂ ವೈಸ್ ಬೀಟ್ ಮಾಡಿದೆ ಎಸ್ಟಿಮೇಟ್ಸ್ ಅನ್ನ. ಪ್ರಾಫಿಟ್ ವೈಸ್ ಡೌನ್ ಇದೆ. ಎಬಿಟಾ 6% ಅಪ್ ಆಗಿದೆ. ಎಸ್ಟಿಮೇಷನ್ 1191 ಕೋಟಿ, 1237 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ಮಾರ್ಜಿನ್ಸ್ 22.9% ಇತ್ತು ಇಂದಿನ ವರ್ಷ, ಈಗ 21.9 ಇದೆ, ಅಂದ್ರೆ 1% ಡಿಕ್ಲೈನ್ ಆಗಿದೆ. ಎಸ್ಟಿಮೇಷನ್ಸ್ 23.4% ಬರಬಹುದು ಅಂತ ಇತ್ತು, ಬಟ್ ಕಂಪನಿ ರಿಪೋರ್ಟ್ ಮಾಡಿದ್ದು 21.9. ಸರಿ ಗೆಳೆಯರೆ, ಇಲ್ಲಿವರೆಗೂ ಬಂದಿರುವಂತಹ ನಂಬರ್ಸ್ ಅನ್ನ ಕವರ್ ಮಾಡಿದ್ದೀನಿ. ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.